ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಪ್ರಿಯಾ ಹಾಗೆ ಗಿರೀಶ್ ಅವರ ನಡುವೆ ದೊಡ್ಡದಾದ ಕಾಳ್ಗನೆ ಶುರುವಾಗ್ಬಿಟ್ಟಿದೆ. ಅತ್ತೆ ದರ್ಬಾರ್ಗೆ ಇಲ್ಲಿ ಪ್ರಿಯಾ ನಡುಗೆ ಹೋಗ್ತಿದ್ದಾಳ ಅಥವಾ ಅತ್ತೆ ವಿರುದ್ಧವಾಗಿ ನಿಂತು ಬಿಟ್ಲ ಇಲ್ಲಿ ಪ್ರಿಯಾ? ಏನಾಯ್ತು, ಏನು ಕಥೆ ಆಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ತುಳಸಿ ಪೂಜೆ ಮಾಡ್ತಿರ್ತಾರೆ. ಆಗ ವಲ್ಲಭ ಹೋಗ್ಬೇಕಿದ್ರೆ ವಲ್ಲಭ ನಿಂತ್ಕೊಳ್ಳಿ, ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಮಾಧವ್ ಅವರ ಒಂದು ಲ್ಯಾಪ್ಟಾಪನ್ನು ರೆಡಿ ಮಾಡಿಸಿದ್ರ ನೀವು ಅಂದಾಗ, ಇಲ್ಲ ಅದಕ್ಕೆ ಹೇಳಿದೆ ಅಲ್ವಾ, ಈಗ ತಾನೇ ಈ ತಿಂಗಳಲ್ಲಿ ಅಪ್ಪಂಗೆ ದುಡ್ಡು ಕೊಟ್ಟಿದೆ, ಹಾಗಾಗಿ ದುಡ್ಡು ಶಾರ್ಟೇಜ್ ಆಗಿದೆ, ಈ ತಿಂಗಳು ಸಂಬಳ ಬರ್ತಿದ್ದಾಗೆ ಖಂಡಿತವಾಗ್ಲೂ ಕೊಟ್ಬಿಡ್ತೀನಿ, ರೆಡಿ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ? ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಾ? ಅವ್ರ ಬಾಸ್ ಕೂಡ ಲ್ಯಾಪ್ಟಾಪ್ ಇಲ್ವಾ ಅಂತ ಕೂಡ ಕೇಳಿದ್ರು. ಅವ್ರಿಗೇನು ಹೇಳಿ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದಾಗ, ಅಣ್ಣ ಕಷ್ಟ ಆಗ್ತಿದೆ ಅಂದರೆ ನಾನು ಹೋಗಿ ಅಣ್ಣನ ಹತ್ರ ಮಾತಾಡ್ತೀನಿ ಅದಕ್ಕೆ ಅಂತ ವಲ್ಲಭ ಹೇಳಿದಾಗ, ನೀವೇನೋ ಮಾತಾಡಿದ ಮಾತ್ರಕ್ಕೆ ಅವ್ರಿಗೆ ಪರಿಸ್ಥಿತಿ ಸರಿ ಹೋಗ್ಬಿಡತ್ತಾ? ಅವ್ರು ನಿಮ್ಮ ಹತ್ರ ಕೇಳ್ತಿಲ್ಲ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಕಷ್ಟ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರ? ನೀವು ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ಅವ್ರಿಗೆ ಬಾಸ್ ಬೈಯೋದು ತಪ್ಪು ಹೋಗುತ್ತಾ? ನೋಡಿ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಪಾಪ ನಿಮ್ಗೆ ಅರ್ಥ ಆಗ್ತಿಲ್ವೇನೋ? ದಯವಿಟ್ಟು ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡಿ, ನಿಮಗೆ ಸಂಬಳ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಇನ್ನೊಂದು 10-15 ದಿನ ಅಂದಾಗ, ಇನ್ನೂ 10-15 ದಿನನ? ಅಷ್ಟು ದಿನ ಎಲ್ಲ ಕಾಯೋಕ್ಕಾಗೋದಿಲ್ಲ, ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ನು ಸ್ವಲ್ಪ ದಿನದಲ್ಲಿ ರೆಡಿ ಮಾಡಿಸಿ ಕೊಟ್ಬಿಡಿ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಈ ಕಡೆ ಏನಪ್ಪ ಮಾಡಲಿ, ಇಲ್ಲಿ ಮನೆಗೆ ದುಡ್ಡು ಕೊಡಬೇಕು, ಎಲ್ಲವನ್ನ ಕೂಡ ಮೀರಿ ಮಾಡಿಸ್ಕೊಡೋಣ ಅಂದರೆ ಕೈಯಲ್ಲಿ ಕೂಡ ದುಡ್ಡಿಲ್ಲ, ಆದರೆ ಏನಾದರೂ ಮಾಡಿ ಮಾಡಿಸ್ಕೊಡ್ಲೇಬೇಕು ಅಂತ ವಲ್ಲಭ ಅನ್ಕೋತಾರೆ. ಬಟ್ ಇದು ಎಲ್ಲವನ್ನ ಕೂಡ ಅಮ್ಮ ನೋಡ್ತಾಳೆ. ನಂತರ ವಲ್ಲಭ ರೂಮಿಗೆ ಹೋಗ್ತಿದ್ದಾಗೆ, ವಲ್ಲಭ ನೀನು ಲ್ಯಾಪ್ಟಾಪನ್ನು ರೆಡಿ ಮಾಡಿಸೋಕೆ ತುಂಬ ಕಷ್ಟಪಡ್ತಿದ್ಯಾ ಅಲ್ವಾ, ನಿನಗೆ ದುಡ್ಡಿನ ಶಾರ್ಟೇಜ್ ತುಂಬಾ ಪ್ರಾಬ್ಲಮ್ ಆಗ್ತದೆ ಅಲ್ವಾ ಅಂದಾಗ, ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಲ್ವಾ ಅಂದಾಗ, ಏನು ಮಾತಾಡ್ತಿದ್ಯಾ ನೀನು? ಸುಮ್ಮನೆ ಏನೇನೋ ಮಾತಾಡ್ಬೇಡ, ಆ ರೀತಿ ಏನೂ ಇಲ್ಲ, ನನಗೆ ಯಾವುದೇ ರೀತಿ ದುಡ್ಡಿನ ಪ್ರಾಬ್ಲಮ್ ಕೂಡ ಅಲ್ಲ, ಸಂಬಳ ಬರ್ತಿದ್ದಾಗೆ ಮಾಧವ ನನ್ನ ಲ್ಯಾಪ್ಟಾಪ್ ರೆಡಿ ಮಾಡಿಸ್ಬಿಡ್ತೀನಿ ಅಂದಾಗ ನಾನು ಕೇಳಿಸ್ಕೊಂಡೆ ವಲ್ಲಭ. ಪ್ರಿಯಾಕ್ಕೆ ಹೇಗೆ ಮಾತಾಡಿದ್ರು ಅಂತ, ದಯವಿಟ್ಟು ಆದಷ್ಟು ಬೇಗ ಅದನ್ನು ರೆಡಿ ಮಾಡಿಸಿ ಕೊಡಬೇಕು, ಇಲ್ಲ ಅಂದರೆ ನೀನು ಮಾಧವಣ್ಣನ ಲ್ಯಾಪ್ಟಾಪನ್ನು ಹಾಳು ಮಾಡಿದ್ಯಾ ಅಂತ ಮಾವಂಗೆ ಹಾಕ್ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತದೇನು ವಲ್ಲಭ, ಮಕ್ಕಳು ಟ್ಯೂಷನ್ ಮಾಡೋದಕ್ಕೆ ಮತ್ತೊಮ್ಮೆ ಮಾವನ ಹತ್ರ ಪರ್ಮಿಷನ್ ಕೇಳು, ಟ್ಯೂಷನ್ ಮಾಡ್ತಾಳೆ ಅಮ್ಮು ಅಂತ ಹೇಳು. ಒಂದು 5-6 ಮಕ್ಕಳು ಬಂದರೂ ಕೂಡ ಸಾಕು, 5-6 ಸಾವಿರ ಬಂದುಬಿಡುತ್ತೆ, ನಾನು ಅಡ್ವಾನ್ಸ್ ಕೂಡ ತೊಗೋತೀನಿ, ಆಮೇಲೆ ನಮಗೂ ಕೂಡ ಸಹಾಯ ಆಗುತ್ತೆ, ನೀನು ಲ್ಯಾಪ್ಟಾಪ್ ಎಲ್ಲ ರೆಡಿ ಮಾಡಿಸ್ಬೋದು, ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಗುತ್ತೆ ಅಂತ ಅಮ್ಮು ಹೇಳಿದಾಗ, ಬೇಡವೇ ಬೇಡ ಅಮ್ಮು, ಎಷ್ಟು ಬಾರಿ ಹೇಳಬೇಕು, ಅಪ್ಪ ಒಮ್ಮೆ ಹೇಳಿದ್ರಲ್ವಾ ಬೇಡ ಟ್ಯೂಷನ್ ಅಂತ, ಮತ್ತೆ ಕೇಳೋಕೋದ್ರೆ ಅಪ್ಪನ ಕೋಪ ಎಷ್ಟು ಬರುತ್ತೆ ಅಂತ ಗೊತ್ತಿದೆಯಾ? ನೀನು ಟ್ಯೂಷನ್ ಮಾಡೋದು, ನಿಮ್ಮ ಮನೆಯವರು ನಿನ್ನ ಹತ್ರ ದುಡಿಸ್ಕೊತಿದ್ದಾರೆ ಅಂತ ಅನ್ನೋದು, ಅದು ಅಪ್ಪಂಗೆ ನೋವಾಗೋದು, ದಯವಿಟ್ಟು ಬೇಡ, ಸುಮ್ಮನೆ ಅಪ್ಪಂಗೆ ಅವಮಾನ ಆಗುತ್ತೆ, ಮತ್ತೆ ಟ್ಯೂಷನ್ ವಿಷಯನ ಎತ್ತಲೇ ಬೇಡ ನೀನು ಅಂತ ಹೇಳಿ ವಲ್ಲಭ ಅಮ್ಮಗೆ ತಿಳಿಸ್ಬಿಡ್ತಾರೆ. ಈ ಕಡೆ ಅಮ್ಮ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಯ್ಯೋ ಈ ವಲ್ಲಭ ಯಾಕೆ ರೀತಿ ಆಡ್ತಿದ್ದಾನೆ? ಖಂಡಿತ ಮಾವನ ಹತ್ರ ಮಾತಾಡಿದ್ರೆ ಮಾವ ಟ್ಯೂಷನ್ಗೆ ಒಪ್ಕೋತಾರೆ, ಆದರೆ ಇವನು ಅರ್ಥ ಮಾಡ್ಕೋತಿಲ್ವಲ್ಲ, ಏನು ಮಾಡಲಿ ನಾನು ಅಂತ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ನಂತರ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕೂಡ ಊಟ ಕೂತ್ಕೊಂಡಿದ್ದಾರೆ. ಹಾಗೆ ಖುಷಿಯಿಂದ ಮಾತಾಡ್ತಾ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕೇಶವ ಮಾತ್ರ ಹಾಗೆ ಸಪ್ಪೆ ಹಾಕಿ ಕೂತ್ಕೊಂಡಿದ್ದಾರೆ. ಆಗ ಇಲ್ಲಿ ಮೀನಾ, ಕೇಶವ ಯಾಕಿಷ್ಟು ಸಪ್ಪೆ ಕೂತ್ಕೊಂಡಿದ್ಯಾ, ನಿನಗೆ OTP ಕೊಡ್ತೀನಿ, ಖುಷಿಯಿಂದ ತಿಂಡಿ ತಿನ್ನು ಅಂತ ಹೇಳ್ತಿದ್ರೆ, ಇಲ್ಲಿ ಏನಿದು OTP? ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ ಕೇಶವ, OTP ಕೊಡ್ತೀನಿ ಕೊಡು ಅಂತ ಕೇಳೋದು, ಈ ಮೀನಮ್ಮ ಕೊಡಲ್ಲ ಅನ್ನೋದು, ಅದೇನು OTP ಅನ್ನೋದು ನನಗೆ ಗೊತ್ತಾಗೇ ಬಿಡಬೇಕು ಈಗ ಅಂತ ಹೇಳಿ ಸುಂದ್ರ ಅವರು ತಿಳಿಸ್ತಾರೆ. ಈ ಕಡೆ ಮಾವ ಕೂಡ, ಏನದಮ್ಮ OTP, ಏನದು OTP ಅಂತ ಹೇಳು ಅಂತ ಹೇಳಿ ಮಾವ ಕೂಡ ಹೇಳ್ತಿದ್ದಾರೆ. ಅದೇ ಕಾರ್ಡ್ ಬೇಕಾಗಿತ್ತಾ ಕೇಶವ, ಮೀನಾ ಹತ್ರ ಕೇಳ್ತಿದ್ಯಾ, ನಾನು ಕೊಡ್ಲಾ, ನಾನು OTPನೂ ಕೂಡ ಕೊಡ್ತೀನಿ, ಕಾರ್ಡನ್ನ ಯೂಸ್ ಮಾಡ್ಕೊ ಅಂತ ಮಾಧವ ಹೇಳ್ತಾರೆ. ವಲ್ಲಭ ನಾನು ಕೊಡ್ತೀನಿ ಅಂತಾರೆ, ಸುಂದ್ರ ನಾನು ಕೊಡ್ತೀನಿ ಅಂತಾರೆ. ಈ ಕಡೆ ಕೇಶವನ್ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಈ ಕಡೆ ಗಿರಿಜವ್ರು ಕೂಡ, ಮೀನಾ ಅದೇನು OTP ಅಂತ ಹೇಳ್ಬಿಡಮ್ಮ, ಅದೇನೋ ಬೇಕಂತೆ ಕೊಟ್ಬಿಡಮ್ಮ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ಮೀನಾ ನಗ್ತಿದ್ದಾರೆ, ಆ ಕಡೆ ಕೇಶವ ಅಂತೂ ಅಯ್ಯೋ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ಬಿಡ್ತಾರೆ. ಸುಂದ್ರ ಅವರಂತೂ ನಾನು ತಿಳ್ಕೊಳ್ದೆ ಬಿಡುವುದಿಲ್ಲ ಅಂತ ಹೇಳಿದೆ, ಕೇಶವನ ಹತ್ರ ಬಂದಿದೆ, ಏನದು OTP ಅನ್ನೋದು ನನಗೆ ಗೊತ್ತಾಗಲೇಬೇಕು, ಗೊತ್ತಾಗೋ ತನಕ ನಾನು ಸುಮ್ಮನೆ ಬಿಡುವುದೇ ಇಲ್ಲ ಅಂತ ಹೇಳಿದಾಗ, ಬೇಡ ಮಮ್ಮ ನಿನಗೆ OTP ಏನು ಅಂತ ಗೊತ್ತಾಗೋದೇ ಬೇಡ ಅಂತ ಕೇಶವ ಹೇಳಿದಾಗ, ನನ್ನ ಮೇಲೆ ಆಣೆ ನೀನು ಹೇಳಲೇಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಇನ್ನೇನು ಮಾಡಲಿ, ನೀನು ಕಣ್ಣು ಮುಚ್ಕೊಂಡು ನಿನಗೆ OTP ಏನು ಅಂತ ಕೊಡ್ತೀನಿ ಅಂದಾಗ, ಕೊಡೋದಾ OTPನ? ಸುಮ್ಮನೆ ಹೇಳು, ಅದೇ ಕಾರ್ಡಲ್ವೇನೋ, ಬ್ಯಾಂಕವರು OTP ಕೊಡಿ ಅಂತಾರಲ್ಲ, ಕೊಡಬೇಡಿ ಅಂತ ಎಲ್ಲ ಅಡ್ವರ್ಟೈಸ್ ಕೊಡ್ತಿದಾರಲ್ಲ, ಅದೇ ಅಡ್ವರ್ಟೈಸಲ್ಲಿ ಬರ್ತಿರ್ತಕ್ಕಂಥ OTP ಬಗ್ಗೆ ತಾನೇ ಹೇಳ್ತಿದ್ಯಾ ನೀನು ಅಂತ ಸುಂದ್ರ ಅವರು ಹೇಳ್ತಾರೆ. ಸುಮ್ಮನೆ ಮಾವ ನೀನು ಕಣ್ಣು ಮುಚ್ಕೊಂಡು ನಿನ್ಗೆ OTP ಕೊಡ್ತೀನಿ, ನಿನಗೆ ಗೊತ್ತಾಗುತ್ತೆ ಆಗ ಅಂದಾಗ, ಸರಿ ಆಯಿತು ಅಂತ ಕಣ್ಣು ಮುಚ್ಕೋತಾರೆ. ಈ ಕಡೆ ಒಂದು ಮುತ್ತನ್ನು ಕೊಟ್ಟು ಹೋಗೇ ಬಿಡ್ತಾರೆ. ಅಯ್ಯೋ ಏನೋ ಮಾಡಿಬಿಟ್ಟೆ ನೀನು, ಅಯ್ಯೋ ನನ್ನ ಹೆಂಡತಿ ಹತ್ರನೇ ಫಸ್ಟ್ ಮುತ್ತನ್ನು ತೊಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಎಲ್ಲನೂ ಕೂಡ ಹಾಳು ಮಾಡಿಬಿಟ್ಟಿಯಲ್ಲೋ, ನೀನು ಹೀಗೆ ಕೊಟ್ಟಿರೋದು ಗೊತ್ತಾದರೆ ನನಗೆ ಯಾರೋ ಹೆಣ್ಣು ಕೊಡ್ತಾರೆ ಅಂತ ಹೇಳಿ ಸುಂದ್ರ ಅವರು ಹಾಗೆ ಕಿರ್ಚ್ಕೋತಿದ್ದಾರೆ. ನಂತರ ಇಲ್ಲಿ ನಂದವ್ರ ಹತ್ರ ಗಿರೀಶ್ ಅವರು ಹೋಗಿದ್ದೆ, ನೀವು ಇನ್ನು ಮುಂದೆ ಮಧ್ಯಾಹ್ನ ಇಲ್ಲಿಗೆ ಊಟಕ್ಕೆ ಬನ್ನಿ, ಪ್ರಿಯಾ ನಿಮಗೆ ಊಟ ತೊಗೊಂಡು ಬರೋದು ಬೇಡ ಅಂದಾಗ, ಯಾಕೆ ಗಿರೀಶ್ ಈ ರೀತಿ ಮಾತಾಡ್ತಿದ್ಯಾ, ಪ್ರಿಯಾ ಊಟ ತೊಗೊಂಡು ಬರೋದ್ರಿಂದ ನಂಗೆ ಒಳ್ಳೇದೇ ಆಗ್ತಿದೆ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಬರೋಕೆ ಅರ್ಧ
ಗಂಟೆ, ಊಟ ಮಾಡೋಕೆ ಅರ್ಧ ಗಂಟೆ, ರಸ್ತುಗಳಕ್ಕೆ ಅರ್ಧ ಗಂಟೆ, ಇಲ್ಲಿಂದ ಹೋಗೋಕೆ ಅರ್ಧ ಗಂಟೆ, 2 ಗಂಟೆ ವೇಸ್ಟ್ ಆಗುತ್ತೆ. ವ್ಯಾಪಾರ ಕೂಡ ಹೆಚ್ಚಾಗುತ್ತಲ್ವ, ಅಲ್ಲಿ ಒಂದು 15 ನಿಮಿಷ ಆಗುತ್ತೆ ಊಟ ಮಾಡೋದಕ್ಕೆ. ಕರೆಕ್ಟಾಗಿ ಇದೆ ತಾನೇ, ಅಲ್ಲಿ ಊಟ ಮಾಡ್ತೀನಿ ಬಿಡು ಅಂದಾಗ, ಇಲ್ಲ ನೀವು ಇಲ್ಲಿಗೆ ಬರಬೇಕು ಅಂದಾಗ, ಪ್ರಿಯಾಗೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? ಹಾಗಿದ್ರೆ ಹೇಳು, ಖಂಡಿತ ನಾನು ಇಲ್ಲಿಗೆ ಊಟಕ್ಕೆ ಬರ್ತೀನಿ, ಇನ್ನೊಬ್ರಿಗೆ ಪ್ರಾಬ್ಲಮ್ ಮಾಡೋದು ನನಗೂ ಇಷ್ಟ ಆಗೋದಿಲ್ಲ ಅಂತ ನಂದವರು ಹೇಳ್ತಾರೆ. ಆದರೆ ಗಿರೀಶ್ ಅವರು ಪ್ರಿಯಾಗೇನೂ ಹೇಳಿಲ್ಲ, ಆದರೆ ನಾನು ಹೇಳ್ತಿದ್ದೀನಿ ಅಂದಾಗ, ಬೇಡಮ್ಮ ನನಗೂ ವಯಸ್ಸಾಯಿತು, ಕಷ್ಟ ಆಗುತ್ತೆ ಇಲ್ಲಿಗೆ ಬರುವುದಕ್ಕೆ ಅಂತ ಹೇಳ್ಬಿಡ್ತಾರೆ. ಇತ್ತ ಕಡೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಕಾಲೇಜ್ಗೆ ಹೋಗ್ತಿದ್ದಾರೆ. ಬಟ್ ಗಿರೀಶ್ ಅವರು ತುಂಬ ಸಪ್ಪೆ ಆಗಿದ್ದಾರೆ. ಯಾಕತ್ತೆ ಈ ರೀತಿ ಸಪ್ಪೆ ಆಗಿದ್ದೀರಾ? ಹೌದು, ಟಿಫನ್ ಎಲ್ಲ ಎಲ್ಲಿ ರೆಡಿ ಮಾಡಿದ್ರ ಅಂದಾಗ, ಅಲ್ಲೇ ರೆಡಿ ಮಾಡಿಟ್ಟಿದ್ದೀನಿ ತಗೊಳ್ಳಿ ಅಂತಾರೆ. ಆದರೂ ಅಡುಗೆ ಮನೇಲಿ ಏನು ಸೌಂಡ್ ಅತ್ತೆ ಅಂದಾಗ, ಏನು ಇಲಿ ಇದೆಯಾ ಅಂದಾಗ, ಪ್ರಿಯಾ ಇದ್ದಾಳೆ, ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾಳೆ ಅಡುಗೆ ಮನೆಯನ್ನು ಅಂತ ಗಿರೀಶ್ ಅವ್ರು ಹೇಳ್ತಾರೆ. ಏನತ್ತೆ ಈ ರೀತಿ ಪ್ರಿಯಾ ಅಕ್ಕ ಆಕ್ರಮಿಸ್ಕೊಂಡ್ಬಿಟ್ರೆ ನಿಮಗೆ ಮುಗೀತು ಕತೆ ಅಂತ ಹೇಳಿದಾಗ, ನನಗೂ ಕೂಡ ಏನೂ ಇಲ್ಲದೆ ಕೆಲಸ ಬೋರ್ ಆಗಿಬಿಟ್ಟಿದೆ, ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಗಿರೀಶ್ ಅವ್ರು ಹೇಳಿದಾಗ, ನೋಡಿ ಅತ್ತ ನೀವು ಇದೇ ರೀತಿ ಆದರೆ ಇಡೀ ಮನೆ ಕಂಟ್ರೋಲ್ ನಿಮ್ಮಿಂದ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಏನು ಮಾಡ್ಬೇಕು ಹೇಳಿ, ಪ್ರಿಯಾ ಅಕ್ಕನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಾಗ ಮಾತ್ರ ಇಡೀ ಮನೆ ನಿಮ್ದಾಗೋದು. ಇಲ್ಲ ಅಂದರೆ ಇವತ್ತು ಇದು ನಾಳೆ ಬೇರೆ ಬೇರೆ ಎಲ್ಲ ಕಂಟ್ರೋಲ್ ಕೂಡ ಹೋಗಿಬಿಡುತ್ತೆ ಅಂತ ಹೇಳಿದಾಗ, ಇಲ್ಲ ನಾನಂತೂ ಕಂಟ್ರೋಲ್ ತೊಗೋತೀನಿ ಅಂತ ಗಿರೀಶ್ ಅವ್ರು ಅನ್ಕೋತಾರೆ. ಹಾಗಿದ್ರೆ ಸಂಜೆ ಆಗ್ತಿದ್ದಾಗೆ ಅಡುಗೆ ಮನೆ ಕಂಟ್ರೋಲ್ ನಿಮಗೆ ಬಂದಿರುತ್ತೆ, ನಾವು ಹೋಗ್ತೀವಿ ಈಗ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಕಾಲೇಜ್ ಮತ್ತು ಆಫೀಸ್ಗೆ ಹೋಗ್ತಾರೆ. ನಂತರ ಪ್ರಿಯಾ ಆಲ್ರೆಡಿ ಪ್ಯಾಕ್ ಮಾಡ್ಕೊತಿರ್ತಾರೆ ಲಂಚ್ನ. ಇತ್ತ ಕಡೆ ಗಿರೀಶ್ ಅವ್ರು ಬಂದಿದೆ, ಪ್ರಿಯಾ ಎಲ್ಲಿಗೆ ಹೋಗ್ತಿದ್ಯಾ, ನಿನ್ನ ಗಂಡಂಗೆ ಊಟ ತೊಗೊಂಡು ಹೋಗು, ಬಟ್ ನನ್ನ ಗಂಡಂಗೆ ಊಟ ತೊಗೊಂಡು ಹೋಗಬೇಡ ಅಂತಾರೆ. ಯಾಕತ್ತೆ ಮಾವ ಏನಾದರೂ ಬೇಡ ಅಂತ ಹೇಳಿದ್ರ ಅಂದಾಗ, ಅವ್ರು ಬೇಡ ಅಂತ ಹೇಳಿದಲ್ಲ, ನಾನು ಹೇಳ್ತಾ ಇದ್ದೀನಿ ನನ್ನ ಗಂಡಂಗೆ ಊಟ ತೊಗೊಂಡು ಹೋಗಬೇಡ, ಅವರು ಮಧ್ಯಾಹ್ನ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಅಯ್ಯೋ ಅತ್ತ, ನಾನು ತೊಗೊಂಡು ಹೋಗೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾನು ತೊಗೊಂಡು ಹೋಗ್ತೀನಿ, ಅವ್ರು ಕಾಯ್ತಾ ಇರ್ತಾರೆ ಅತ್ತ. ಯಾಕೆ ನೀವು ಪದೇ ಪದೇ ನನ್ನ ತೊಗೊಂಡು ಹೋಗಬೇಡಿ ಅಂತಲೇ ಹೇಳ್ತಿದ್ರ ಫಸ್ಟ್ ಡೇಯಿಂದ, ಯಾಕೆ ನಿಮ್ಗೆ ಏನಾಗಿದೆ ಅಂದಾಗ, ನಿನಗೆ ನಾನು ಏನು ಅಂತ ಹೇಳಬೇಕಾಗಿಲ್ಲ, ನಿನ್ನ ಗಂಡಂಗೆ ಊಟ ತೊಗೊಂಡು ಹೋಗು ಅಷ್ಟೇ ಅಂದಾಗ, ನಾನು ಮಾವನ ಕೇಳ್ತೀನಿ, ಮಾವ ಏನಾದರೂ ಬೇಡ ಅಂದರೆ ನಾನು ಸುಮ್ಮನೆ ಆಗ್ತೀನಿ ಅಂದಾಗ, ಹಾಗಿದ್ರೆ ನನಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ಯಾ ಅಂತ ಗಿರೀಶ್ ಅವ್ರು ಕೇಳ್ತಾರೆ. 1 ನಿಮಿಷ ಆತೆ, ಮಾವಂಗೆ ಕಾಲ್ ಮಾಡಿಬಿಡ್ತೀನಿ ಅಂತ ಮಾವಂಗೆ ಕಾಲ್ ಮಾಡ್ತಾರೆ. ಮಾವ, ನಾನು ನಿನಗೆ ಊಟ ತೊಗೊಂಡು ಬರೋದೇನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಅಂತ. ಇಲ್ಲಮ್ಮ, ಆ ರೀತಿ ಏನು ನಿನಗೆ ಪ್ರಾಬ್ಲಮ್ ಆದರೆ ಏನೂ ಬೇಡ ಅಂತಾರೆ. ಅಯ್ಯೋ ಮಾವ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ತೊಗೊಂಡು ಬರ್ತೀನಿ ಖುಷಿಯಿಂದ ಅಂತ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಗಿರೀಶ್ ಅವರು ನಿಂತ್ಕೊ ಅಂತ ಹೇಳಿದ್ರು. ಗಿರೀಶ್ ಅವ್ರ ಮಾತಿಗೆ ಬೆಲೆನೇ ಕೊಡದೆ ಪ್ರಿಯಾ ಊಟ ತೊಗೊಂಡು ಹೋಗೇ ಬಿಡ್ತಾಳೆ. ತದನಂತರ ಈತ ಕಡೆ ಕೇಶವನ್ನ ಅಂಗಡಿಗೆ ಬರ್ತಿದ್ದಾಗೇ ನಂದ ಅವರು ಅಲ್ಲಿ ಹೋಗಿ ದುಡ್ಡನ್ನ ಕೊಟ್ಬಿಟ್ಬಾ, ಜೊತೆಗೆ ಅವ್ರ ಹತ್ರ ಶೇಂಗಾ ಬೀಜನ ಸೆಲೆಕ್ಟ್ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾರೆ. ಮಂಜಣ್ಣನ ಅಂಗಡಿಗೆ ಹೋಗಿದ್ದೆ, ನೀವು ನಮ್ಮ ಹತ್ರ ಏನೇನೋ ಸಾಮಾನು ತೊಗೊಂಡಿದ್ರಿ, ಅದರ ಲೆಕ್ಕ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಇಷ್ಟು ಅಮೌಂಟ್ ಆಯಿತು ಅಂತ ಹೇಳಬೇಕು ಅಂತ ಹೇಳೋಕೆ ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ 4,350 ರೂಪಾಯಿ ಆಗಿದೆ ಅಂತ ನಂದವರು ಹೇಳಿದ್ದಾರೆ. 50 ಇಟ್ಕೊಂಡು ನಾನು 4,300 ಕೊಡ್ತೀನಿ ಅಂದಿದ್ದೇನೆ, ತಗೋಪ ಅಂತಾರೆ. ಇದರಿಂದ ಕೇಶವಂಗೆ ಬೇಜಾರ ಆಗುತ್ತೆ. ಬಿಕಾಸ್ ಇಲ್ಲಿ ತನಕ ನಾನೇ ಲೆಕ್ಕ ಹಾಕ್ತಿದ್ದೆ, ಬಟ್ ಇವತ್ತು ಅಪ್ಪಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಅವರೇ ಲೆಕ್ಕ ಹೇಳಿದ್ದಾರೆ ಅಂತ ತುಂಬ ಬೇಜಾರು ಮಾಡ್ಕೋತಾರೆ. ಇತ್ತ ಕಡೆ ಅಮ್ಮು ಮೀನಾ ಹತ್ರ ತನ್ನ ಕಷ್ಟ ಹೇಳ್ಕೊಂಡಾಗ, ಈ ಕಡೆ ಮೀನಾಗೂ ಕೂಡ ಅವರ ಆಫೀಸಲ್ಲಿ ಯಾರಿಗೋ ಮನೆ ಟ್ಯೂಷನ್ ಮಾಡೋರು ಬೇಕಾಗಿರುತ್ತೆ. ಹಾಗಾಗಿ ಅವರು ಬಂದದೆ ಇಲ್ಲಿ ಅಮ್ಮು ಹತ್ರ ಮನೆ ಟ್ಯೂಷನ್ ಮಾಡಿಕೊಡ್ಬೇಕು, ನಮ್ಮ ಕಡೆ ಕೊಲೀಗಿದ್ದಾರೆ, ಅವರ ಮಕ್ಕಳಿಗೆ ನೀನು ಅದನ್ನು ಮಾಡು, ಬಟ್ ಪ್ರಿಯಾಕಂಗಂತೂ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತಾರೆ. ಖಂಡಿತ ಅಕ್ಕ, ನನಗೆ ತುಂಬಾ ಹೆಲ್ಪ್ ಆಯಿತು ಇದು ಅಂತ ಹೇಳಿ ಅಮ್ಮು ಕೂಡ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆನೇ ಆಗುತ್ತೆ, ಒಂದು ನಾವು ವಿಡಿಯೋ ನೋಡಿ.